ರಾಜ್ಯದಲ್ಲಿ ತಾರಕಕ್ಕೇರಿದೆ ರಾಜ್ಯಪಾಲರು ವರ್ಸಸ್ ಮುಖ್ಯಮಂತ್ರಿಯ ಫೈಟ್. ಒಂದು ಕಡೆಯಲ್ಲಿ ಪ್ರಾಸಿಕ್ಯೂಷನ್ ಮಾತ್ರವಲ್ಲ, ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದ ರಾಜ್ಯ ಸರ್ಕಾರದ 11 ವಿಧೇಯಕಗಳಿಗೆ ಸಹಿಯನ್ನ ಹಾಕದೆ ರಾಜ್ಯಪಾಲರು ಸತಾಯಿಸುತ್ತಿದ್ದಾರಂತೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ನೋಡಿ ಬರೋಣ. ರಾಜ್ಯದಲ್ಲಿ ತಾರಕಕ್ಕೇರಿದ ರಾಜ್ಯಪಾಲ ವರ್ಸಸ್ ಮುಖ್ಯಮಂತ್ರಿ ಫೈಟ್. ಕಾಂಗ್ರೆಸ್ ಸರ್ಕಾರವನ್ನ ಟಾರ್ಗೆಟ್ ಮಾಡಿದ್ರ ಗವರ್ನರ್. ಸಿದ್ದರಾಮಯ್ಯ ಸರ್ಕಾರಕ್ಕೆ ಹೆಜ್ಜೆ ಹೆಜ್ಜೆಗೂ ಕಾಟವನ್ನ ಕೊಡ್ತಿದ್ದಾರ. ಕಾಂಗ್ರೆಸ್ ಸರ್ಕಾರದ ನಿರ್ಧಾರಗಳಿಗೆ ಕೊಕ್ಕೆಯನ್ನ ಹಾಕ್ತಿದ್ದಾರ ಗವರ್ನರ್. ಇಂಥದ್ದೊಂದು ಪ್ರಶ್ನೆ ಉದ್ಭವ ಆಗಿದೆ. ಬರೀ ಪ್ರಾಸಿಕ್ಯೂಷನ್ ಮಾತ್ರವಲ್ಲ, ಕಾಯ್ದೆಗಳಿಗೂ ಕೊಕ್ಕೆಯನ್ನ ಹಾಕ್ತಿದ್ದಾರೆ. ಸರ್ಕಾರದ ಮಸೂದೆಗಳಿಗೆ ಸಹಿಯನ್ನ ಹಾಕದೆ ಗೆಲೋಟ ಆಟ ಆಡ್ತಿದ್ದಾರೆ. ಬರೋಬ್ಬರಿ 11 ಮಸೂದೆಗಳಿಗೆ ಬಿದ್ದಿಲ್ಲ ಗವರ್ನರ್ ಸಹಿ. 8 ತಿಂಗಳಿನಿಂದ 11 ವಿಧೇಯಕಗಳು ಸರ್ಕಾರಕ್ಕೆ ವಾಪಸ್ ಆಗಿದೆ. ಸಹಿ ಹಾಕದೆ ಸತಾಯಿಸುತ್ತಿದ್ದಾರೆ ರಾಜ್ಯಪಾಲ ಗೆಹ್ಲೋಟ್. ರಾಜ್ಯಪಾಲರ ನಿರ್ಧಾರದಿಂದ ಇಕ್ಕಟ್ಟಿಗೆ ಸಿಲುಕಿರೋ ರಾಜ್ಯ ಸರ್ಕಾರ. ಇವೆಲ್ಲ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ಹಾಗಾದ್ರೆ ರಾಜ್ಯಪಾಲರು ಕಾಂಗ್ರೆಸ್ ಸರ್ಕಾರ ರಾಜ್ಯ ಸರ್ಕಾರವನ್ನ ಟಾರ್ಗೆಟ್ ಮಾಡಿಬಿಟ್ಟಿದ್ದಾರಾ ಅನ್ನುವಂತ ಯಕ್ಷ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಕೇವಲ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಮಾತ್ರ ಅಲ್ಲ, ಕಳೆದ 8 ತಿಂಗಳಿನಿಂದ ಸರ್ಕಾರದ 11 ವಿಧೇಯಕಗಳಿಗೆ ಸಹಿಯನ್ನೇ ಹಾಕಿಲ್ಲ. ರಾಜ್ಯಪಾಲರು ಸಹಿಯನ್ನ ಹಾಕಿದ್ರೆ ಮಾತ್ರ ಮುಂದಿನ ಹಂತವನ್ನ ತಲುಪುತ್ತೆ. ಆದ್ರೆ ಸರ್ಕಾರದ ಬರೋಬ್ಬರಿ 11 ವಿಧೇಯಕಗಳಿಗೆ ರಾಜ್ಯಪಾಲರು ಸಹಿಯನ್ನೇ ಹಾಕಿಲ್ಲ. ಇವೆಲ್ಲ ನಡೆಯನ್ನ ಗಮನಿಸ್ತಾ ಇದ್ರೆ ರಾಜ್ಯಪಾಲರು ರಾಜ್ಯ ಸರ್ಕಾರವನ್ನ ಟಾರ್ಗೆಟ್ ಮಾಡಿದ್ರ, ಸಹಿ ಹಾಕದೆ ಇವರೆಲ್ಲರನ್ನ ಆಟ ಆಡಿಸ್ತಿದ್ದಾರಾ ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಹಾಗಾದ್ರೆ ಯಾವ್ಯಾವ ವಿಧೇಯಕಗಳು ಅವೆಲ್ಲವನ್ನ ಗಮನಿಸ್ತಾ ಹೋಗೋಣ. ವಿಧೇಯಕ ವಾಪಸ್, ಗವರ್ನರ್ ಪಾಲಿಟಿಕ್ಸ್. ಕರ್ನಾಟಕ ನೋಂದಣಿ ತಿದ್ದುಪಡಿ ವಿಧೇಯಕ. ಕಳೆದ 8 ತಿಂಗಳಿನಿಂದ ಈ ತಿದ್ದುಪಡಿಗೆ ಸಹಿಯೇ ಬಿದ್ದಿಲ್ಲ. ಕರ್ನಾಟಕ ಧಾರ್ಮಿಕ ದತ್ತಿ 2 ತಿದ್ದುಪಡಿ ವಿಧೇಯಕ. ಕರ್ನಾಟಕ ಧಾರ್ಮಿಕ ದತ್ತಿ ಇಲಾಖೆಗೆ ಸಂಬಂಧಪಟ್ಟಂತೆ 2 ವಿಧೇಯಕಗಳಿಗೆ ಇನ್ನೂ ಸಹಿ ಬಿದ್ದಿಲ್ಲ. ಕರ್ನಾಟಕ ಸಹಕಾರ ಸಂಘಗಳ ತಿದ್ದುಪಡಿ ಮಸೂದೆ. ಇನ್ನು ಕರ್ನಾಟಕ ಸಹಕಾರ ಸಂಘಗಳ ತಿದ್ದುಪಡಿ ಮಸೂದೆಗೂ ಕೂಡ ಬರೋಬ್ಬರಿ 8 ತಿಂಗಳಿನಿಂದ ಸಹಿ ಬಿದ್ದಿಲ್ಲ. ರೇಣುಕಾ ಯಲ್ಲಮ್ಮ ದೇವಸ್ಥಾನ 9 ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ. ಈ ಒಂದು ವಿಧೇಯಕಕ್ಕೂ ಕೂಡ ರಾಜ್ಯಪಾಲರು ಇನ್ನೂ ಸಹಿಯನ್ನ ಹಾಕಿಲ್ಲ. ಕರ್ನಾಟಕ ಪುರಸಭೆಗಳು ಮತ್ತು ಇತರೆ ಕಾನೂನು ವಿಧೇಯಕ. ಇವೆಲ್ಲದರ ಜೊತೆಯಲ್ಲಿ ಪ್ರಮುಖವಾಗಿ ಕರ್ನಾಟಕ ಪುರಸಭೆಗಳು ಮತ್ತು ಇತರೆ ಕಾನೂನು ವಿಧೇಯಕಕ್ಕೂ ಕೂಡ ಇನ್ನೂ ಸಹಿಯನ್ನ ಹಾಕಿಲ್ಲ. ಸರ್ಕಾರಕ್ಕೆ ರಿಟರ್ನ್ ಹೋಗಿದೆ ಇವೆಲ್ಲ ವಿಧೇಯಕಗಳು. ಕರ್ನಾಟಕ ಸಾರ್ವಜನಿಕ ಪರೀಕ್ಷಾ ಭ್ರಷ್ಟಾಚಾರ ತಡೆ ವಿಧೇಯಕ. ಸಾಲು ಭ್ರಷ್ಟಾಚಾರಗಳ ಆರೋಪಗಳು ಕೇಳಿ ಬರ್ತಾ ಇದೆ. ಇವೆಲ್ಲದರ ನಡುವೆ ಕರ್ನಾಟಕ ಸಾರ್ವಜನಿಕ ಪರೀಕ್ಷಾ ಭ್ರಷ್ಟಾಚಾರ ತಡೆ ವಿಧೇಯಕ ಕೂಡ ಇನ್ನೂ ಗವರ್ನರ್ ಸೈನನ್ನ ಹಾಕಿಲ್ಲ. ಕರ್ನಾಟಕ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ವಿಧೇಯಕ. ಅಭಿವೃದ್ಧಿಯ ವಿಚಾರಕ್ಕೂ ಸಂಬಂಧಪಟ್ಟಂತೆ ಕರ್ನಾಟಕ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ವಿಧೇಯಕಕ್ಕೂ ಕೂಡ ಇನ್ನೂ ಗವರ್ನರ್ ಸಹಿಯನ್ನ ಹಾಕಿಲ್ಲ. ಚಲನಚಿತ್ರ ಮತ್ತು ಸಾಂಸ್ಕೃತಿಕ ಕಲಾವಿದರ ಕಲ್ಯಾಣ ವಿಧೇಯಕ. ಇವೆಲ್ಲದರ ಜೊತೆ ಚಲನಚಿತ್ರಕ್ಕೆ ಸಂಬಂಧಪಟ್ಟಂತೆ ಸಾಂಸ್ಕೃತಿಕ ಕಲಾವಿದರ ಕಲ್ಯಾಣ ವಿಧೇಯಕ ಕೂಡ ಇನ್ನೂ ಸಹಿಯನ್ನ ಗೊತ್ತಿಲ್ಲ. ಏನೋ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ ಗವರ್ನರ್ ಕಡೆಯಿಂದ. ಕರ್ನಾಟಕ ಶಾಸಕಾಂಗ ಸದಸ್ಯರ ಅನರ್ಹತೆ ವಿಧೇಯಕ.
ಬಹಳ ಪ್ರಮುಖವಾಗಿರುವಂತಹ ವಿಧೇಯಕಕ್ಕೂ ಕೂಡ ಇನ್ನೂ ಓಕೆ ಮಾಡಿಲ್ಲ. ಇದಕ್ಕೂ ಕೂಡ ಕೊಕ್ಕೆಯನ್ನ ಹಾಕ್ತಿದ್ದಾರೆ ಗವರ್ನರ್ ಎನ್ನುವಂತ ಆರೋಪ. ಕರ್ನಾಟಕ ಸೌಹಾರ್ದ ಸಹಕಾರಿ 8 ತಿದ್ದುಪಡಿ ವಿಧೇಯಕ. ಈ ಒಂದು ತಿದ್ದುಪಡಿ ವಿಧೇಯಕಕ್ಕೂ ಕೂಡ ಇನ್ನೂ ಒಪ್ಪಿಗೆಯನ್ನ ಸೂಚಿಸಿಲ್ಲ ಗವರ್ನರ್. ಗದಗ ಬೆಟಕೇರಿ ವ್ಯಾಪಾರ 10 ಸಾಂಸ್ಕೃತಿಕ ಪ್ರದರ್ಶನ ಪ್ರಾಧಿಕಾರ ವಿಧೇಯಕ. ಈ ಒಂದು ಪ್ರಮುಖ ವಿಧೇಯಕಕ್ಕೂ ಕೂಡ ಇನ್ನೂ ಗವರ್ನರ್ ಸಹಿಯನ್ನ ಹಾಕಿಲ್ಲ. ಈ ಮೂಲಕವಾಗಿ ರಾಜ್ಯ ಸರ್ಕಾರಕ್ಕೆ ಇವರು ಟಾರ್ಗೆಟ್ ಅನ್ನ ಮಾಡ್ತಿದ್ದಾರೆ, ರಾಜ್ಯ ಸರ್ಕಾರವನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಇನ್ನು ಸರ್ಕಾರದ ಕಾರ್ಯಗಳಿಗೆ ಗವರ್ನರ್ ಹಸ್ತಕ್ಷೇಪವನ್ನ ಮಾಡ್ತಿದ್ದಾರೆ, ಅವರ ಕಾರ್ಯವನ್ನ ನಿರ್ವಹಿಸುತ್ತಿಲ್ಲ, ಏನೋ ಷಡ್ಯಂತ್ರ ಆಗ್ತಿದೆ ಎನ್ನುವಂತ ಸಾಲು ಸಾಲು ಅಪವಾದಗಳು, ಆರೋಪಗಳು ಕೇಳಿ ಬರ್ತಾ ಇದೆ. ಗಮನಿಸಿದ್ರಲ್ಲ, ಯಾವ್ಯಾವ ವಿಧೇಯಕಗಳಿಗೆ ಇನ್ನು ರಾಜ್ಯಪಾಲರು ಸಹಿಯನ್ನ ಹಾಕಿಲ್ಲ. ಸಹಿಯನ್ನ ಹಾಕದೆ ಆಟಾಡಿಸ್ತಿದ್ದಾರೆ, ಸತಾಯಿಸ್ತಿದ್ದಾರೆ ರಾಜ್ಯ ಸರ್ಕಾರ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಒಂದಲ್ಲ ಎರಡಲ್ಲ, ಕಳೆದ 8 ತಿಂಗಳಿನಿಂದ 11 ಸರ್ಕಾರದ ವಿಧೇಯಕಗಳಿಗೆ, ಮಸೂದೆಗಳಿಗೆ ರಾಜ್ಯಪಾಲರು ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿಲ್ಲ. ಈ ಮೂಲಕ ಸರ್ಕಾರದ ಮುಂದಿನ ನಿರ್ಧಾರಗಳಿಗೆ ಕೊಕ್ಕೆಯನ್ನ ಹಾಕ್ತಿದ್ದಾರೆ ಅಂತ ಆರೋಪಗಳನ್ನ ಮಾಡ್ತಿದ್ದಾರೆ. ಒಂದು ಕಡೆಯಲ್ಲಿ ಸಾಮಾಜಿಕ ಕಾರ್ಯಕರ್ತ ಟಿ.ಜೆ. ಅಬ್ರಾಹಿಂ ಮತ್ತು ಸ್ನೇಹಮಯಿ ಕೃಷ್ಣ ಕೊಟ್ಟಿರುವಂತಹ ದೂರನ್ನ ಆಧರಿಸಿ ಈಗಾಗಲೇ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ ಗವರ್ನರ್. ಯಾವಾಗ ಗವರ್ನರ್ ಅನುಮತಿಯನ್ನ ಕೊಡ್ತಾರೆ, ದೊಡ್ಡ ಮಟ್ಟದ ರಾಜಕೀಯ ಬೆಳವಣಿಗೆ ಆಗ್ತಾ ಇದೆ. ಒಂದು ಕಡೆಯಲ್ಲಿ ಗವರ್ನರ್ ವರ್ಸಸ್ ಮುಖ್ಯಮಂತ್ರಿಗಳ ಫೈಟ್ ಎನ್ನುವಂತ ರೀತಿಯಲ್ಲೂ ಕೂಡ ಚರ್ಚೆ ಆಗ್ತಿದೆ. ಇನ್ನು ಎಲ್ಲ ವಿಚಾರ ಕೋರ್ಟ್ ಮೆಟ್ಟಿಲೇರಿದೆ, ವಿಚಾರಣೆಗಳಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬೆಳವಣಿಗೆಗಳಾಗುತ್ತೆ. ಆದ್ರೆ ಗವರ್ನರ್ ನಡೆ ಈಗ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಸರ್ಕಾರದ ನಿರ್ಧಾರಗಳಿಗೆ ಕೊಕ್ಕೆಯನ್ನ ಹಾಕ್ತಿದ್ದಾರೆ. ಒಂದಲ್ಲ ಎರಡಲ್ಲ, ಯಾವುದೋ ಒಂದೆರಡು ವಿಚಾರ ಆದ್ರೆ ಸರ್ಕಾರ ಮರುಪರಿಶೀಲನೆ ಮಾಡಿ ಅದನ್ನ ಮತ್ತೆ ಗವರ್ನರ್ಗೆ ನೀಡುವಂತ ಕೆಲಸ ಆಗತ್ತೆ. ಆದ್ರೆ ಇಲ್ಲಿ 11 ವಿಧೇಯಕಗಳಿಗೆ ಗವರ್ನರ್ ಸಹಿಯನ್ನ ಹಾಕದೆ ಆಟ ಆಡಿಸ್ತಿದ್ದಾರೆ ಎನ್ನುವಂತ ಆರೋಪಗಳಾಗ್ತಿದೆ.